ಬೆಳಿಗ್ಗೆ ನಾವು 9 ಗಂಟೆಗೆ ದವಾಖಾನೆ ತೋರಿಸ್ಕೊಂಡ್ ಬರೋಣ ಅಂತ ಬಂದಿನ್ರಿ. ಅವ್ರ ಅಡ್ಮಿಟ್ ಆಗ್ರಿ ಅಂತ ಅಡ್ಮಿಟ್ ಮಾಡಿಸ್ಕೊಂಡಾರ್ರಿ. ಚಲೋ ಪೇಷಂಟ್ ಬಂದಾಗ ಸರಿಯಾಗಿ ಬಂದಿದ್ದು ಪೇಷಂಟ್ ರಾತ್ರಿ 11 ಗಂಟೆಗೆ ಅವ್ರು ಸೀಜರ್ ಮಾಡಕ್, ಅದು ಸೀಜರ್ ಮಾಡಿದ ನಂತರ ಸೈನ್ ತಗೊಂಡ್ರಿ. ಸೀಜರ್ ಆಗೋಗಿಂತ ಪೈಲ ಸಹಿ ತಗೊಂಡಿಲ್ಲ. ಅವ್ರ ಗಂಡ ಮನಿ ಕಡೆ ಹೋಗಿದ್ರಿ, ಮನಿ ಕಡೆಯಿಂದ ಕರೆದ ಸಹಿ ತಗೊಂಡ್ರಿ. ಮತ್ತ ರಾತ್ರಿ 1:30 ಗಂಟೆಗೆ ಅವ್ರ ಪೇಷಂಟ್ ಕ್ರಿಟಿಕಲ್ ಆಗಿದಾವ ಅಂತ ಹೇಳಿದಾರ್ರಿ. ಮತ್ತೆ ಬೆಳಿಗ್ಗೆ 4:15 ಡೆತ್ ಆಗಿದೆ ಅಂತ ಹೇಳಿದಾರ್ರಿ. ಹೆಣ್ಣು ಮಗು ಆಗೈತ್ರಿ, ಹೆಣ್ಣು ಮಗು ಚಲೋ ಐತ್ರಿ. ಮತ್ತ ಬೆಳಿಗ್ಗೆ ಬಂದಾಗ ಇಲ್ಲಿ ಅಷ್ಟರೊಳಗ ಪೇಪರ್ ಮ್ಯಾಗ ಏನೂ ಬರ್ದಿಲ್ಲ, ಅದ್ರ ಮ್ಯಾಗ ಸಹಿ ತಗೊಂಡ್ರಿ. ನಮ್ದು ಏನೂ ಬರ್ದಿಲ್ರಿ, ಅದ್ರ ಮ್ಯಾಗ ಸಹಿ ತಗೊಂಡ. ನಿನ್ನೆ ಬರುವಾಗ ಆರಾಮಿತ್ರಿ, ಏನೂ ತ್ರಾಸವಾಗ ಬರೀ ತೋರ್ಸ್ಕೊಂಡ್ ಹೋಗೋಣ ಅಂತ ಬಂದಿದ್ದಾರ್ರಿ. ನಡ್ಕೊಂಡ್ ಬಂದಾರ್ರಿ ಪೇಷಂಟ್. 12 ವರ್ಷ ಆತ್ರಿ ಮದ್ವೆ ಆಗಿ. ಈಗ ಫಸ್ಟ್ನೇ ಡೆಲಿವರಿ ರೀ. ಹೆಣ್ ಮಗು ಆಗೈತ್ರಿ, ಮಗು ಆರಾಮ ಐತ್ರಿ. ಪೇಷಂಟ್ ಅಡ್ಮಿಟ್ ಮಾಡುವಾಗ ಅವ್ರು ನಡ್ಕೊಂಡ್ ಬಂದ್ ಪೇಷಂಟ್ ಅಡ್ಮಿಟ್ ಆಗಿದಾವ್ರಿ. ಮತ್ತೆ ಏನು ಇವತ್ತು ಮಾಡಂಗಿಲ್ಲ ಅಂತ ಹೇಳಿದು ರಾತ್ರಿ ಅವ್ರ ಗಂಡ ಅವ್ರ ಬಿಟ್ಟು ಮತ್ ಮನಿ ಕಡೆ ಹೋಗಿದಾರ್ರಿ. ಅವ್ರು ಬರೋಕ್ಕಿಂತ ಮೊದ್ಲ ಅವ್ರು ಸೀಜರ್ ಮಾಡಿ ಅವ್ರು ಬಂದ ಮತ್ ಸೈನ್ ತಗೊಂಡಾರ್ರಿ ಅವ್ರ ಡಾಕ್ಟರ್. ಆದ ನಂತರ ಆಮೇಲೆ 12:30 ಸ್ವಲ್ಪ ಕಂಡೀಷನ್ ಕ್ರಿಟಿಕಲ್ ಐತೆ ಅಂತ ಹೇಳ್ತಾರೆ. ನಮ್ಮ ಅವ್ರ ಗಂಡ ಬ್ಯಾರೆ ದವಾಖಾನೆಗೆ ನಾವು ಹೋಗ್ತೀನಿ ತಗೊಂಡೋಗ್ತೀವಿ ಅಂದ್ರೆ ಒಯ್ಯಾಕ್ ಕೊಡ್ಲಿಲ್ಲ, ನಾವು ಇಲ್ಲಿ ನೋಡ್ಕೋದಿ ಅಂತ ಹೇಳಿದಾರಿ. 4 ಗಂಟೆಗೆ ಅವ್ರ ಡೇಟ್ ಆಗಿದೆ ಅಂತ ಹೇಳಿದಾರೆ 4:15. ಹಂಗ್ ಮಾಡಿ ಡಾಕ್ಟರ್ ಕೇರ್ಫುಲಿ ಇನ್ನೂ ಕೇರ್ಲೆಸ್ ಮಾಡಿದಾರ್ರಿ. ಎಲ್ಲ ಡಾಕ್ಟರ್ ಸರಿಯಾಗಿ ಮಾಡಿಲ್ಲ, ನಮ್ಗೆ ನ್ಯಾಯ ಕೊಡ್ಬೇಕು. ಅಂಜಲಿ ಪಾಟೀಲ್ ಅಂತ, 32 ವರ್ಷ. ಅವಳು 1ನೇ ಪ್ರೆಗ್ನೆನ್ಸಿ ಇದ್ದಳು. ಪ್ರೈಮಿ ಗಿರೋಡ ವಿತ್ 40 ವೀಕ್ಸ್ ವಿತ್ ಸೆಫಾಲಿಕ್ ಪ್ರೆಸೆಂಟೇಷನ್ ವಿತ್ ಪ್ರೇಸಿಯಸ್ ಪ್ರೆಗ್ನೆನ್ಸಿ. ಅವಳು ನಿನ್ನೆ ನಾವು ಅವಳ OPD ಬಂದಿದ್ರು. OPD ನೋಡಿ ಹೈ ರಿಸ್ಕ್ ಇರೋದ್ರಿಂದ ಮದುವೆಯಾಗಿ ಭಾಳ ವರ್ಷ ಆಯಿತು, ಮಕ್ಕಳಾಗಿಲ್ಲಾಗಿದ್ದು. ಅದಕ್ಕೆ ಅವಳನ್ನ ಎಲೆಕ್ಟಿವ್ ಮಾಡಬೇಕಂತ ಅಡ್ಮಿಟ್ ಮಾಡಿದ್ರು 4 ಗಂಟೆಗೆ. ಸೊ 4 ಗಂಟೆಗೆ ಅಡ್ಮಿಟ್ ಆಗಿದ್ದಳು. ಆಮೇಲೆ ಅವಳನ್ನ ರೂಟೀನ್ ಚೆಕಪ್ ಮಾಡುವಾಗ ನಮ್ಮ ಪ್ರೈವೇಟ್ ರೂಮಲ್ಲಿ ಚೆಕಪ್ ಮಾಡಿದಾಗ ಅವಳು ಮ್ಯುಕೇನಿಯಮ್ ಇತ್ತು. ಮ್ಯುಕೇನಿಯಮ್ ಅಂದರೆ ಮಗು ಸಂಡಾಸ ಮಾಡಿರುತ್ತೆ, ಅದು ನೀರು ಹೊರಗೆ ಬಂದ ತಕ್ಷಣ ಗೊತ್ತಾಗುತ್ತೆ. ಮ್ಯುಕೇನಿಯಮ್ ಸ್ಟೇನ್ ಲೈಕರ್ ಅಂತ ಅದು ಇರೋದ್ರಿಂದ ಮಗುಗೆ ಏನಾದರೂ ತೊಂದರೆ ಇದೆ ಅಂತ ಗೊತ್ತಾಗುತ್ತೆ. ಸೊ ಆ ಒಂದು ಇಂಡಿಕೇಶನ್ ಇಟ್ಕೊಂಡು ನಾವು ಇಮ್ಮಿಡಿಯೇಟ್ ಸೆಕ್ಷನ್ ತೊಗೊಂಡು ಹೋದ್ವಿ. ಅದು 11 ಗಂಟೆಗೆ ಸೆಕ್ಷನ್ ಮಾಡಿದ್ವಿ. 11:25ಕ್ಕೆ ಬೇಬಿ ಎಕ್ಸ್ಟ್ರಾಕ್ಟ್ ಆಗಿದೆ. ಹೆಣ್ಮಗು 2.9 kg. ಆದರೆ ಅನಸ್ತೇಸಿಯಾ ಕೊಟ್ಟ ಮೇಲೆ ಸ್ವಲ್ಪ ಜಟ್ಗೆ ಥರ ಬರ್ತಾ ಇತ್ತು ಅವಳಿಗೆ. ಆಮೇಲೆ ಜಟ್ಗೆ ಬಂತು, ಆಮೇಲೆ ಲಂಗಲ್ಲಿ ನೀರು ತುಂಬಿತು, ಪಲ್ಮರಿ ಎಡಿಮಾ. ಸೊ ಹಾಗಾಗಿ ನಾವು ಏನು ಮಾಡೋದು ಎಲ್ಲ ಮಾಡಿದ್ವಿ. ವಿತ್ ಬೆಸ್ಟ್ ಎಫರ್ಟ್ಸ್ ವಿ ಕುಡ್ ನಾಟ್ ಸೇವ್ ಹರ್. ಸೊ ಇದೆಲ್ಲ ಆಲ್ ಇಟ್ ಹ್ಯಾಪನ್ಡ್ ಸಡನ್ಲಿ. ಸೊ ಹೀಗಾದಾಗ ಎಲ್ಲ ಏನೂ ರಿಸ್ಕ್ ಇಲ್ಲ. ಹೀಗಾದಾಗ ರೀಸನ್ ಏನಂದ್ರೆ ಆಮ್ನೆಟಿಕ್ ಎಂಬೋಲಿಸಮ್ ಅಂತಾರೆ. ಇಲ್ಲ, ನಮ್ದೇನು ನೆಗ್ಲೆಕ್ಟ್ ಆಗಿಲ್ಲ. ಆಕ್ಚುಲಿ ಈಗ ಮಾಡ್ಬೇಕಿತ್ತು. ಪೇಷಂಟ್ ಮ್ಯೂಟೇನಿಯಂ ಇರೋದ್ರಿಂದ ಇಮಿಡಿಯೇಟ್ ತಗೊಂಡು